ವಯನಾಡ್ನಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಸರಿನಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ಜೀವಂತ ರಕ್ಷಣೆ ಮಾಡಲಾಗಿದೆ. ಎಂಥ ಒಳ್ಳೆ ಸುದ್ದಿ ನೋಡಿ. ವ್ಯಕ್ತಿ ಕೆಸರಿನಲ್ಲಿ ಹುದುಗಿದಂಥವನನ್ನ ಸೇನಾ ಕಾರ್ಯಾಚರಣೆ ಮೂಲಕ ಜೀವಂತವಾಗಿ ಆತನನ್ನ ಸೇಫ್ ಗಾರ್ಡ್ ಮಾಡಲಾಗಿದೆ, ರಕ್ಷಣೆ ಮಾಡಲಾಗಿದೆ. ಕೆಸರಲ್ಲಿ ಅಲ್ಲಿ ಆಳವಾದ ಕೆಸರು, ಅದೇನು ಸಾಮಾನ್ಯದ ಕೆಸರಲ್ಲ, ಜೀವನೇ ಹೋಗುವಂಥ ಒಂದು ಕೆಸರು. ಅದ್ರಲ್ಲಿ ಸಿಕ್ಕಾಕೊಂಡ್ರೆ ತಾನೇ ಮೇಲೆ ಎದ್ದು ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಚೂರಲ್ಮಲೆ ಮತ್ತು ಮೊಂಡಕೈ ನಡುವೆ ಒಂದು ಸ್ಥಳದಲ್ಲಿ ಈ ವ್ಯಕ್ತಿ ಸಿಕ್ಕಾಕೊಂಡಿದ್ರು. ಸೇನೆ ಆತನನ್ನ ರಕ್ಷಣೆ ಮಾಡಿದೆ. ಆತನ ಕೆಳಗಡೆ ರಕ್ಷಣಾ ಸಿಬ್ಬಂದಿ ಬಟ್ಟೆ ಹಾಕಿ ಮಲಗಿ ಆತನನ್ನ ಎತ್ತಿ ರಕ್ಷಣೆ ಮಾಡಿದ್ದಾರೆ. ನೋಡಿ ಆ ಕಾರ್ಯಾಚರಣೆ ದೃಶ್ಯಗಳು ನೋಡಿ ಹೇಗೆ ಕಾರ್ಯಾಚರಣೆ ಮಾಡ್ತಾ ಇರುವಂತ ದೃಶ್ಯಗಳು. ಈ ದೃಶ್ಯ ವೀಕ್ಷಕರ ಮಂಗಳವಾರ ನಡೆದಿರ್ತಕ್ಕಂಥ ಘಟನೆ. ಈ ದೃಶ್ಯ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಇದು ಇವತ್ತಿನ ದೃಶ್ಯ ಅಲ್ಲ, ಬದಲಾಗಿ 2 ದಿನದ ಹಿಂದಿನ ಘಟನೆ ನಡೆದಿರ್ತಕ್ಕಂಥದ್ದು. ಮಂಗಳವಾರ ಈ ದೃಶ್ಯ ಲಭ್ಯ ಆಗಿರುವಂಥದ್ದು ಇವತ್ತು ನಮ್ಗೆ. ಆ ವ್ಯಕ್ತಿಯನ್ನ ಅಂತೂ ಇಂತೂ ರಕ್ಷಣೆ ಮಾಡಿದ್ದಾರೆ ನೋಡಿ. ಅವ್ರು ಕೆಳಗಡೆ ಹೋಗಿ, ಅಂದ್ರೆ ಹೇಳೋದಕ್ಕೆ ಆ ವ್ಯಕ್ತಿಗೆ ಶಕ್ತಿ ಇಲ್ಲ. 2 ದಿನ ಆಗೋಗಿದೆ ಹಂಗೆ ಬಿದ್ಕೊಂಡು ಕೆಸರಲ್ಲಿ ಸಿಕ್ಕಾಕೊಂಡು, ಊಟ ತಿಂಡಿ ಇರೋದಿಲ್ಲ, ಅಲ್ಲಿ ಯಾವುದೇ ತರ ಸಹಾಯ ಇಲ್ಲ. ಬದುಕುಳಿದಿದ್ದಾನೆ ಆತ, ಉಸಿರಿಡ್ಕೊಂಡು ಬದುಕುಳಿದಿದ್ದಾನೆ. ಆತನನ್ನ ರಕ್ಷಣೆ ಮಾಡಲಾಗಿದೆ. ದರ್ಶನ್ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇವತ್ತಿಗೆ ಜುಡಿಷಿಯಲ್ ಕಸ್ಟಡಿ ಅಂತ್ಯ ಆಗಿತ್ತು. ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಸಾಕಷ್ಟು ನಿರೀಕ್ಷಿತವಾದಂತ ಒಂದು ಬೆಳವಣಿಗೆ ಇದು. ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಯಾಕಂತಂದ್ರೆ ಇನ್ನಷ್ಟು ದಿನ ವಿಚಾರಣೆಗೆ ಬೇಕು ಅಂತ, ಮತ್ತು ಯಾತಕ್ಕೋಸ್ಕರ ಬೇಲ್ ಕೊಡಬಾರ್ದು ಅಂತ ಬೇಕಾದಷ್ಟು ದಾಖಲೆಗಳನ್ನ, ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಹಾಗಾಗಿ ನ್ಯಾಯಾಂಗ ಬಂಧನ ಮತ್ತೆ 14 ದಿನ ವಿಸ್ತರಣೆ ಆಗಿದೆ. ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದ್ದಾರೆ. ಆನಂತರ ಮತ್ತೆ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಮತ್ತೆ 14 ದಿನ, ಇನ್ನು ಮುಂದಿನ 14 ದಿನದವರೆಗೂ ಪರಪ್ಪನ ಅಗ್ರಹಾರನೇ ಗತಿ. ಸೊ ಇನ್ನಷ್ಟು ವಿಚಾರಣೆ, ಮತ್ತಷ್ಟು ಸಾಕ್ಷ್ಯ ಸಂಗ್ರಹ. ವಿಸ್ತರಣೆ ಆಗಿದೆ ದರ್ಶನ್ ನ್ಯಾಯಾಂಗ ಬಂಧನ. ಇವತ್ತಿಗೆ ದರ್ಶನ್ ನ್ಯಾಯಾಂಗ ಬಂಧನ ಮುಕ್ತಾಯ ಆಗಿತ್ತು. ಈಗ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಏನೆಲ್ಲ ಬೇಕೋ, ವಿಸ್ತರಣೆ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ದಾಖಲೆಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಧಿಕಾರಿಗಳು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು. ಹಾಗಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಮುಂದೆ ಏನೆಲ್ಲ ಆಗುತ್ತೆ, ತನಿಖೆ ಹೇಗೆ ಸಾಗುತ್ತೆ, ಕಾನೂನಿನ ಹಾದಿ ಹೇಗಿದೆ? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಇವತ್ತು ಮತ್ತೆ ನಟ ದರ್ಶನ್ ಹಾಗೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಉಳಿದ ಆರೋಪಿಗಳೇನಿದ್ದಾರೆ 17 ಜನರಿಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಇವತ್ತು ಮತ್ತೆ ಆದೇಶವನ್ನು ಪ್ರಕಟ ಮಾಡಿದೆ. ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಇರುವಂತಹ 13 ಆರೋಪಿಗಳು ಹಾಗೆ ತುಮಕೂರಿನ ಜೈಲಿನಲ್ಲಿದ್ದಂತಹ 4 ಆರೋಪಿಗಳನ್ನು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈ ವೇಳೆ ಅರ್ಜಿ ಪೊಲೀಸರು ಕೂಡ ರಿಮಾಂಡ್ ಕಾಪಿಯನ್ನು ಸಲ್ಲಿಕೆ ಮಾಡಿದ್ರು.
ಒಟ್ಟು 11 ಅಂಶಗಳನ್ನ ಪರಿಗಣಿಸಿ ಪೊಲೀಸರು ರಿಮೆಂಡ್ ಕಾಪಿಯನ್ನ ಸಬ್ಮಿಟ್ ಮಾಡಿದ್ರು. ಅದರ ಆಧಾರದ ಮೇಲೆ ದರ್ಶನ್ ಹಾಗೆ ಡಿ ಗ್ಯಾಂಗ್ನ ಇತರ ಸದಸ್ಯರಿಗೆ ಒಟ್ಟು 17 ಜನರಿಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಈಗ ಸದ್ಯ ಆದೇಶವನ್ನ ಹೊರಡಿಸಿದೆ. ಇದರಿಂದಾಗಿ ದರ್ಶನ್ ಅವರಿಗೆ ಮತ್ತೆ 14 ದಿನ ಪರಪ್ಪನ ಅಗ್ರಹಾರವೇ ಗತಿಯಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದುವಾ ಡೀಟೇಲ್ಸ್ಗಾಗಿ. ವಯನಾಡ್ನಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಸರಿನಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ಜೀವಂತ ರಕ್ಷಣೆ ಮಾಡಲಾಗಿದೆ. ಎಂಥ ಒಳ್ಳೆ ಸುದ್ದಿ ನೋಡಿ. ವ್ಯಕ್ತಿ ಕೆಸರಿನಲ್ಲಿ ಹುದುಗಿದ್ದಂಥವನನ್ನ ಸೇನಾ ಕಾರ್ಯಾಚರಣೆ ಮೂಲಕ ಜೀವಂತವಾಗಿ ಆತನನ್ನ ಸೇಫ್ ಗಾರ್ಡ್ ಮಾಡಲಾಗಿದೆ, ರಕ್ಷಣೆ ಮಾಡಲಾಗಿದೆ. ಕೆಸರಲ್ಲಿ ಅಲ್ಲಿ ಆಳವಾದ ಕೆಸರು, ಅದೇನು ಸಾಮಾನ್ಯದ ಕೆಸರಲ್ಲ, ಜೀವನೇ ಹೋಗುವಂಥ ಒಂದು ಕೆಸರು. ಅದ್ರಲ್ಲಿ ಸಿಕ್ಕಾಕೊಂಡ್ರೆ ತಾನೇ ಮೇಲೆ ಎದ್ದು ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಚೂರಲ್ಮಲೆ ಮತ್ತು ಮೊಂಡಕೈ ನಡುವೆ ಒಂದು ಸ್ಥಳದಲ್ಲಿ ಈ ವ್ಯಕ್ತಿ ಸಿಕ್ಕಾಕೊಂಡಿದ್ರು. ಸೇನೆ ಆತನನ್ನ ರಕ್ಷಣೆ ಮಾಡಿದೆ. ಆತನ ಕೆಳಗಡೆ ರಕ್ಷಣಾ ಸಿಬ್ಬಂದಿ ಬಟ್ಟೆ ಹಾಕಿ ಮಲಗಿ ಆತನನ್ನ ಎತ್ತಿ ರಕ್ಷಣೆ ಮಾಡಿದ್ದಾರೆ. ನೋಡಿ ಆ ಕಾರ್ಯಾಚರಣೆ ದೃಶ್ಯಗಳು ನೋಡಿ ಹೇಗೆ ಕಾರ್ಯಾಚರಣೆ ಮಾಡ್ತಾ ಇರುವಂತ ದೃಶ್ಯಗಳು. ಈ ದೃಶ್ಯ ವೀಕ್ಷಕರ ಮಂಗಳವಾರ ನಡೆದಿರ್ತಕ್ಕಂಥ ಘಟನೆ. ಈ ದೃಶ್ಯ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಇದು ಇವತ್ತಿನ ದೃಶ್ಯ ಅಲ್ಲ, ಬದಲಾಗಿ 2 ದಿನದ ಹಿಂದಿನ ಘಟನೆ ನಡೆದಿರ್ತಕ್ಕಂಥದ್ದು. ಮಂಗಳವಾರ ಈ ದೃಶ್ಯ ಲಭ್ಯ ಆಗಿರುವಂತದ್ದು ಇವತ್ತು ನಮ್ಗೆ. ಆ ವ್ಯಕ್ತಿಯನ್ನ ಅಂತೂ ಇಂತೂ ರಕ್ಷಣೆ ಮಾಡಿದ್ದಾರೆ ನೋಡಿ. ಅವ್ರು ಕೆಳಗಡೆ ಹೋಗಿ, ಅಂದ್ರೆ ಹೇಳೋದಕ್ಕೆ ಆ ವ್ಯಕ್ತಿಗೆ ಶಕ್ತಿ ಇಲ್ಲ. 2 ದಿನ ಆಗೋಗಿದೆ ಹಂಗೆ ಬಿದ್ಕೊಂಡು ಕೆಸರಲ್ಲಿ ಸಿಕ್ಕಾಕೊಂಡು, ಊಟ ತಿಂಡಿ ಇರೋದಿಲ್ಲ, ಅಲ್ಲಿ ಯಾವುದೇ ತರ ಸಹಾಯ ಇಲ್ಲ. ಬದುಕುಳಿದಿದ್ದಾನೆ ಆತ, ಉಸಿರಿಡ್ಕೊಂಡು ಬದುಕುಳಿದಿದ್ದಾನೆ. ಆತನನ್ನ ರಕ್ಷಣೆ ಮಾಡಲಾಗಿದೆ. ದರ್ಶನ್ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇವತ್ತಿಗೆ ಜುಡಿಷಿಯಲ್ ಕಸ್ಟಡಿ ಅಂತ್ಯ ಆಗಿತ್ತು. ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಸಾಕಷ್ಟು ನಿರೀಕ್ಷಿತವಾದಂತ ಒಂದು ಬೆಳವಣಿಗೆ ಇದು. ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಯಾಕಂತಂದ್ರೆ ಇನ್ನಷ್ಟು ದಿನ ವಿಚಾರಣೆಗೆ ಬೇಕು ಅಂತ ಮತ್ತು ಯಾತಕ್ಕೋಸ್ಕರ ಬೇಲ್ ಕೊಡಬಾರ್ದು ಅಂತ ಬೇಕಾದಷ್ಟು ದಾಖಲೆಗಳನ್ನ, ಸಾಕ್ಷ್ಯಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಹಾಗಾಗಿ ನ್ಯಾಯಾಂಗ ಬಂಧನ ಮತ್ತೆ 14 ದಿನ ವಿಸ್ತರಣೆ ಆಗಿದೆ. ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದ್ದಾರೆ. ಆನಂತರ ಮತ್ತೆ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಮತ್ತೆ 14 ದಿನ, ಇನ್ನು ಮುಂದಿನ 14 ದಿನದವರೆಗೂ ಪರಪ್ಪನ ಅಗ್ರಹಾರನೇ ಗತಿ. ಇನ್ನಷ್ಟು ವಿಚಾರಣೆ, ಮತ್ತಷ್ಟು ಸಾಕ್ಷ್ಯ ಸಂಗ್ರಹ. ವಿಸ್ತರಣೆ ಆಗಿದೆ ದರ್ಶನ್ ನ್ಯಾಯಾಂಗ ಬಂಧನ. ಇವತ್ತಿಗೆ ದರ್ಶನ್ ನ್ಯಾಯಾಂಗ ಬಂಧನ ಮುಕ್ತಾಯ ಆಗಿತ್ತು. ಈಗ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಏನೆಲ್ಲ ಬೇಕೋ, ವಿಸ್ತರಣೆ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ದಾಖಲೆಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಧಿಕಾರಿಗಳು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು. ಹಾಗಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಮುಂದೆ ಏನೆಲ್ಲ ಆಗುತ್ತೆ, ತನಿಖೆ ಹೇಗೆ ಸಾಗುತ್ತೆ, ಕಾನೂನಿನ ಹಾದಿ ಹೇಗಿದೆ?
ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಇವತ್ತು ಮತ್ತೆ ನಟ ದರ್ಶನ್ ಹಾಗೆ ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಉಳಿದ ಆರೋಪಿಗಳೇನಿದ್ದಾರೆ 17 ಜನರಿಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಇವತ್ತು ಮತ್ತೆ ಆದೇಶವನ್ನ ಪ್ರಕಟ ಮಾಡಿದೆ. ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಇರುವಂತಹ 13 ಆರೋಪಿಗಳು ಹಾಗೆ ತುಮಕೂರಿನ ಜೈಲಿನಲ್ಲಿದ್ದಂತಹ 4 ಆರೋಪಿಗಳನ್ನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈ ವೇಳೆ ಅರ್ಜಿ ಪೊಲೀಸರು ಕೂಡ ರಿಮಾಂಡ್ ಕಾಪಿಯನ್ನ ಸಲ್ಲಿಕೆ ಮಾಡಿದ್ರು. ಒಟ್ಟು 11 ಅಂಶಗಳನ್ನ ಪರಿಗಣಿಸಿ ಪೊಲೀಸರು ರಿಮಾಂಡ್ ಕಾಪಿಯನ್ನ ಸಬ್ಮಿಟ್ ಮಾಡಿದ್ರು. ಅದರ ಆಧಾರದ ಮೇಲೆ ದರ್ಶನ್ ಹಾಗೆ ಡಿ ಗ್ಯಾಂಗ್ನ ಇತರ ಸದಸ್ಯರಿಗೆ ಒಟ್ಟು 17 ಜನರಿಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಈಗ ಸದ್ಯ ಆದೇಶವನ್ನ ಹೊರಡಿಸಿದೆ. ಇದರಿಂದಾಗಿ ದರ್ಶನ್ ಅವರಿಗೆ ಮತ್ತೆ 14 ದಿನ ಪರಪ್ಪನ ಅಗ್ರಹಾರವೇ ಗತಿಯಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.